ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ಹೆರೋದನ ವಿಷಯವಾಗಿ ಇನ್ನೂ ಕೆಲವು ವಿಷಯಗಳನ್ನ ನಾವು ಕಲೀಲಿಕ್ಕೆ ಹೋಗ್ತೇವೆ. ಖಂಡಿತವಾಗಿ ಈ ಒಂದು ವಾಕ್ಯ ನಿಮಗೆ ಆಶೀರ್ವಾದವಾಗಿರ್ತದೆ. ತಿನ್ನಬಾರ್ದು, ಇದು ತಿನ್ನಬಾರ್ದು, ಅದಾಕ್ಬಾರ್ದು, ಇದಾಕ್ಬಾರ್ದು, ಅದಾಕ್ರಿ ಅಂದ್ಬಿಟ್ಟು ಇರೋ ಕೂದಲನ್ನೇ ಉದುರಿಸ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ಏನೇನೋ ಕೊಟ್ಟಿರ್ತಾರೆ, ಅದಾಕ್ರಿ ಇದಾಕ್ರಿ, ಹಿಂಗಾಗುತ್ತೆ ಹಂಗಾಗುತ್ತೆ, ಅದಾಗುತ್ತೆ ಇದಕ್ಕೆ ಇದಾಗುತ್ತೆ, ಸರಿ ಎಲ್ಲ ಹೆಚ್ಚಿಂದ ಸ್ಟಾರ್ಟ್ ಆಗೋದು, ಕಡೆಗೆ ಪಿಕ್ ಹಾಕೊಂಡು ಕೂದಲು ಉದುರಿಸ್ಕೊಳ್ಳೋದು. ಸೊ ಆ ಥರ ಎಷ್ಟೋ ಜನ ಏನು ಮಾಡ್ತಾರೆ, ಯಾವ್ಯಾವತ್ತೋ ಕೇಳಿಸ್ಕೊಳ್ತಾರೆ. ಸೊ ದೇವರ ಮಕ್ಕಳೇ, ನೀನು ಕೇಳಿಸ್ಕೊಳ್ಬೇಕಾಗಿದ್ದು ದೇವರ ವಾಕ್ಯನ. ಜಾಸ್ತಿ ವಾಕ್ಯ ಕೇಳಿಸ್ಕೊಳ್ರಿ. ನಾನೊಂದು ಅಮ್ಮ, ನನ್ನ ಚೆನ್ನಾಗಿ ಗೊತ್ತು, ಮೂಗಲ್ಲಿ ಸುರಿತಾನೇ ಇದೆ. ಆದರೆ ಆ ಅಮ್ಮ, ನಾನು ಹೋದಾಗ ಅವ್ರ ಮನೆಗೆ ಸುಮಾರು ವರ್ಷಗಳ ಹಿಂದೆ ಕತೆ ಹೇಳ್ತಾರೆ, ನಾನು ಹೋದಾಗ ಟೇಪ್ ರೆಕಾರ್ಡರ್ ಹಾಕ್ಬಿಟ್ಟಿದ್ದಾರೆ ಅವ್ರ ಮನೆಯಲ್ಲಿ. ರಾತ್ರಿಯಾಗಲೂ 24 hours ವಾಕ್ಯ ಓಡ್ತಾನೆ ಇದೆ. ಈ ವಾಕ್ಯ ಓಡಬೇಕಾದ್ರೆ ನಾನು, ಸಿಸ್ಟರ್, ವಾಟ್ ಹ್ಯಾಪನ್ ಟು ಯು? ಎವ್ರಿಥಿಂಗ್ ಈಸ್ ಕಮಿಂಗ್ ಔಟ್ ಆಫ್ ಯುವರ್ ನೋಸ್. ನಿಮ್ಮ ಮೂಗಿಂದ ಎಲ್ಲ ಬರ್ತಾ ಇದ್ದಲ್ಲ, ಏನು ಕಾವೇರಿ ನೀರಾ ಏನಿದು ಅಂತ ನಾನು ಅಂದರೆ, ಅವಮ್ಮ ಏನಂತಾಳೆ, ನನಗೇನೂ ಇಲ್ಲ, ಐ ಆಮ್ ಓಕೆ. ನೋ ಇಲ್ಲ, ನೋಡ್ರಿ ನಿಮ್ಮ ಮೂಗಲ್ಲಿ ಇಲ್ಲ, ನನಗೇನಿಲ್ಲ. ಏನಂದರೆ ರಾತ್ರಿಯಾಗಲೂ ವಾಕ್ಯ ಕೇಳಿಸ್ಕೊಳ್ತಾ ಇದ್ದಾರೆ, ಬರೀ ವಾಕ್ಯ. ಸರಿ, ಮಾರನೇ ದಿನ ಏನಕ್ಕೋ ಅಲ್ಲಿ ಹೋಗ್ಬೇಕಾಯ್ತು, ಹೋದ್ರೆ ಮೂಗಲ್ಲಿ ಏನೂ ಇಲ್ಲಪ್ಪ. ಅವಮ್ಮ ಏನು ಹೇಳ್ತಾರೆ ಅಂದರೆ, ನನಗೆ ನೀನು ಬಂದ್ಬಿಟ್ಟ ಅಲ್ಲ, ಫ್ಯಾಕ್ಟ್ ಈಸ್ ಫ್ಯಾಕ್ಟ್ ಯಾರು ಡಿನೈ ಮಾಡೋಕ್ಕಾಗಲ್ಲ. ಓಕೆ, ಅದು ಕಾಯಿಲೆನೇ, ಅದು ತೊಂದರೆನೇ. ಯಾರೋ ನನಗೆ ಮೊನ್ನೆ ಹೇಳ್ತಾ ಇದ್ರು, ಸರಿ ನೆನ್ನೆನೋ ಏನು ತುಂಬ ಸಣ್ಣ ಆಗಿಬಿಟ್ಟಿದ್ದೀರಾ, ನಿಮ್ಮ ಮುಖ ಒಳ್ಳೆ ಚೆನ್ನಾಗಿತ್ತು, ಇವಾಗೆಲ್ಲ ತುಂಬ ಸಣ್ಣ ಆಗಿಬಿಟ್ಟಿದ್ದೀರಾ, ಪರವಾಗಿಲ್ಲ, ಇನ್ನೂ ಸ್ವಲ್ಪ ದಿನ ಆದಮೇಲೆ ಚೆನ್ನಾಗಾಗ್ತೀನಿ ಅಂತ. ಬಟ್ ಎಲ್ಲರೂ ಗಮನ ಇಡ್ರಿ, ಕೇಳಿಸ್ಕೊಳ್ಬೇಕಾದದ್ದು ಕೇಳಿಸ್ಕೊಳ್ಬಾರ್ದದನ್ನು ಕೇಳಿಸ್ಕೋಬೇಡಿ. ಈ ಅಮ್ಮ ವಾಕ್ಯನ ಕೇಳಿ ಗೊಣ್ಣೆನೇ ಹೊಟ್ಟೋಯ್ತು ಅಮ್ಮನಿಗೆ. ರೈಟಾ? ಸೊ ನಾನು ಏನು ಹೇಳ್ತೀನಿ ಅಂದರೆ, ಎಲ್ಲರೂ ಗಮನ ಇಡ. ಅಮ್ಮ, ನಿಮ್ಮ ಮನೆ ಬಗ್ಗೆ, ನಿಮ್ಮ ಬಗ್ಗೆ, ನಿಮ್ಮ ಜೀವಿತದ ಬಗ್ಗೆ ಕಿವಿಗೆ ಹತ್ತಿ ಹಾಕೊಂಬಿಡಿ. ಕೆಲವುದನ್ನು ಕೇಳಿಸ್ಕೊಳ್ಳಿ, ಕೆಲವುದನ್ನು ಕೇಳಿಸ್ಕೊಳ್ಬೇಡ್ರಿ. ಸರಿನಾ? ಅದನ್ನು ನಿಮ್ಗೆ ಯಾವುದು ನಂಬಿಕೆ ತರ್ತದೆ ಅದನ್ನು ನೀನು ಕೇಳಿಸ್ಕೊಳ್ಳೋರಾಗಿರ್ಬೇಕು. ಸೊ ಇದು ಹೆರೋದನಲ್ಲಿದ್ದಂಥ 2ನೇ ಗುಣ. ಬಟ್ 3ನೇ ಗುಣಕ್ಕೆ ಬರ್ತೀವಿ ನಾವು. ಈ ಕಡೆ ದಯವಿಟ್ಟು ಮುನ್ರಾಜ್ ಪಕ್ಕದಲ್ಲಿ ಇದ್ದೀರಲ್ಲ, ಯಾವುದಾದರೂ ಒಂದು ಸೂಚಕ ಕಾರ್ಯಗಳನ್ನು ನೋಡಬೇಕೆಂದು ನಿರೀಕ್ಷಿಸಿ. ಇಂಗ್ಲಿಷ್ನಲ್ಲಿ ದಿವ್ಯನಾಥನ್ ಓದಪ್ಪ. He just wanted to see Jesus do a miracle. Yes. ಇವನಲ್ಲಿ ಇದ್ದಂಥ 3ನೇ ತಪ್ಪಾದ ಗುಣ ಇದು. ನೋಡ್ರಿ, ಕರೆಕ್ಟಾಗಿ ನೋಡಿ, ಅಲ್ಲಿ ಪಾಯಿಂಟ್ ನೋಡಿ. ಆ ವಾಕ್ಯದಿಂದಲೇ ನಾನು ತೆಗೆದಿರೋದು, ಎಕ್ಸ್ಟ್ರಾಕ್ಟ್ ಮಾಡಿರೋದು. ಯಾವುದಾದರೂ ಒಂದು ಸೂಚಕ ಕಾರ್ಯವಾಗುವುದನ್ನು ನೋಡಬೇಕೆಂದು ನಿರೀಕ್ಷೆ. ಇದನ್ನು ಗ್ರೀಕಲ್ಲಿ ನಾನು ನೋಡಿದಾಗ, ಈ ಸೂಚಕ ಕಾರ್ಯಕ್ಕೆ ಏನು ಹೇಳ್ತಾರೆ ಅಂದರೆ ಮ್ಯಾಜಿಕ್ ಅಂತ ಹೇಳ್ತಾರೆ, ಜಾದು ಅಂತ ಹೇಳ್ತಾರೆ. ಸೊ ಇವನಿಗೆ ಅದ್ಭುತ ಆಗಬೇಕು ಅಂತ ಇವನು ಅಪೇಕ್ಷಿಸಲಿಲ್ಲ, ಬಟ್ ಬದಲಾಗಿ ಇವನು ಏನೋ ಒಂದು ಮ್ಯಾಜಿಕ್ ನೋಡಬೇಕು ಅಂತ ನಿರೀಕ್ಷೆ ಪಡ್ತಾನೆ. ಎಲ್ಲರೂ ಗಮನ ಮಾಡಿ, ಯೇಸು ಮ್ಯಾಜಿಕ್ ಮಾಡಲ್ಲ, ಯೇಸು ಮಿರಕಲ್ ಮಾಡ್ತಾರೆ. ವೆರಿ ಗುಡ್. ದೇವ್ರಿಗೆ ಸ್ತೋತ್ರ, ಎಲ್ಲ ಮಹಿಮೆ ದೇವ್ರಿಗೆ ಹೋಗಲಿ. ಇವತ್ತು ಅಮ್ಮ, ನಿನ್ನ ಜೀವಮಾನದಲ್ಲಿ ನನಗೆ ಗೊತ್ತಿಲ್ಲ, ಏನು ಆಗಿಲ್ಲ, ನೀ ಪ್ರಯತ್ನ ಮಾಡಿದೆ, ನೀನು ಅಲ್ಲಿ ನೋಡಿದೆ, ಇಲ್ಲಿ ನೋಡಿದೆ, ಏನೆಲ್ಲ ನೀ ಮಾಡಿದೆ, ಯಾವುದು ಪ್ರಯತ್ನ ಆಗಿಲ್ವಾ? ಭಯಪಡಬೇಡಿ, ಇಟ್ ಟೇಕ್ಸ್ ಮಿರಕಲ್. ಕೆಲವು ಸಲ ಯಾವುದೂ ಆಗದೆ ಇರುವಾಗ ಅದ್ಭುತದಿಂದ ಸಾಧ್ಯವಾಗುತ್ತೆ. ದೇವರೇ,
ಈ ವಿಷಯದಲ್ಲಿ ನಾನು ಏನೆಲ್ಲ ಮಾಡಿದೆ ಆಗಿಲ್ಲ, ನನಗೊಂದು ಅದ್ಭುತ ಮಾಡು ಅಂತೇಳಿ ಎಲ್ಲರೂ ಕರಗಳ ಮೇಲೆ ಕೆತ್ತರಿ. ಎಲ್ಲರೂ ಕರಗಳ ಮೇಲೆ ಕೆತ್ತರಿ. ನನಗೆ ಗೊತ್ತಿಲ್ಲ ನೀವು ಎಷ್ಟೋ ಟ್ರೈ ಮಾಡಿದ್ದೀರಾ, ಎಲ್ಲರೂ ಏನೇನೋ ಮಾಡಿದ್ದೀರಾ, ಆಗಿಲ್ಲ, ಎಲ್ಲ ಪ್ರಯತ್ನ ಮಾಡಿದ್ದೀರಾ. ಲಾಸ್ಟಲ್ಲಿ ದೇವರೇ ನನಗೊಂದು ಅದ್ಭುತ ಮಾಡು. ಹೆರೋದನ ಹಾಗೆ ಮ್ಯಾಜಿಕ್ಕನ್ನು ಎದುರು ನೋಡಬೇಡಿ, ಆದರೆ ದೇವರ ಮಗನಾಗಿ ಮಗಳಾಗಿ ನನಗೊಂದು ಅದ್ಭುತ ಮಾಡು ದೇವರೇ ಅಂತ ಕೇಳಿ, ಇಷ್ಟು ದಿನ ಆಗದಿರೋಂಥದ್ದು ಅದ್ಭುತದಿಂದ ದೇವರು ಮಾಡೋಕ್ಕೆ ಶಕ್ತನು. ಪ್ರೀತಿಯುಳ್ಳ ದೇವರೇ, ನಿಮಗೆ ಸ್ತೋತ್ರ. ಈಗ ಕೈ ಎತ್ತಿರುವಂಥ ಎಲ್ಲ ದೇವ ಮಕ್ಕಳಿಗಾಗಿ ಸ್ತೋತ್ರ. ಎಷ್ಟೋ ಪ್ರಯತ್ನ ಮಾಡಿದ್ದಾರೆ, ಯಾರ್ಯಾರ ಹತ್ರನೋ ದೇವರೇ ಹೋಗಿದ್ದಾರೆ, ಎಲ್ಲ ಕಡೆ ನೋಡಿದ್ದಾರೆ, ಯಾವುದೂ ಆಗಿಲ್ಲ ದೇವರೇ. ಸ್ವಾಮಿ, ನಾವು ನಿನ್ನ ಮಕ್ಕಳು ಸ್ವಾಮಿ, ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟವರು, ನಿನ್ನಿಂದ ಶುದ್ಧಿ ಮಾಡಲ್ಪಟ್ಟವರಪ್ಪ. ನಿನ್ನನ್ನು ನಾವು ಹುಡುಕಿಕೊಂಡು ಬಂದಿದ್ದೇವೆ ಸ್ವಾಮಿ. ದೇವರೇ, ಯಾರ್ಯಾರು ಕರಗಳನ್ನೆತ್ತಿ ನೋಡ್ತಾ ಇದ್ದಾರೋ ಗೊತ್ತಿಲ್ಲ, ಅದು ಅವ್ರ ವಿಷಯ ಇರ್ಬೋದು, ಬೇರೆಯವ್ರ ವಿಷಯ ಇರ್ಬೋದು, ಮಕ್ಕಳ ವಿಷಯ ಇರ್ಬೋದು, ಮೊಮ್ಮಕ್ಕಳ ವಿಷಯ ಇರ್ಬೋದು, ಮನೆ ವಿಷಯ ಇರ್ಬೋದು, ಅಥವಾ ದೇವರೇ ಸ್ವಾಮಿ ಕೆಲಸದ ವಿಷಯ ಇರ್ಬೋದು, ಇಂಟರ್ವ್ಯೂ ವಿಷಯ ಇರ್ಬೋದು, ದೇವರೇ ಸ್ಕೂಲು ಕಾಲೇಜ್ ವಿಷಯದಲ್ಲಿರ್ಬೋದು, ದೇವರೇ ಆರೋಗ್ಯದ ವಿಷಯದಲ್ಲಿರ್ಬೋದು, ಏನೆಲ್ಲ ಪ್ರಯತ್ನ ಮಾಡಿ ಫೈನಾನ್ಸ್ ವಿಷಯದಲ್ಲಿರ್ಬೋದು, ದೇವರೇ ಒಂದು ಅದ್ಭುತ ನೀನು ಅವ್ರಿಗೆ ಮಾಡು ಸ್ವಾಮಿ. ನೀನು ಮ್ಯಾಜಿಕ್ ಮಾಡಲ್ಲ, ಆದರೆ ದೇವರೇ ನೀನು ಮಿರಕಲ್ ಮಾಡ್ತೀಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಇವರೆಲ್ಲರಿಗೂ ನೀನು ಅದ್ಭುತ ಮಾಡಪ್ಪ ದೇವರೇ. ಅವರು ಅನೇಕರಿಗೆ ಹೋಗಿ ಸಾಕ್ಷಿ ಹೇಳ್ಬೇಕು, ಅನೇಕರಿಗೆ ಹೋಗಿ ಇವರು ಪ್ರಾರ್ಥನೆ ಮಾಡುವಾಗ ನೀ ಕಾರ್ಯ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇಲೆ. ಸರಿ, ಮೂರನೇ ಪಾಯಿಂಟ್ ಹಾಕ್ರಮ್ಮ. ಮೂರನೇ ಪಾಯಿಂಟು, ಯಾವುದಾದ್ರೂ ಒಂದು ಸೂಚಕ ಕಾರ್ಯವಾಗುವುದನ್ನು ನೋಡಬೇಕೆಂದು ಅಪೇಕ್ಷೆ ಪಟ್ಟ, ಆದರೆ ಅವನಿಗೆ ಅದ್ಭುತ ಆಗಬೇಕಂತ ಅವನು ಅಪೇಕ್ಷೆ ಪಟ್ಟಿಲ್ಲ. ಇವತ್ತು ನೀನು ಏನು ಮಾಡ್ಬೇಕು ದೇವರೇ, ಇದು ನಾನು ನೋಡಬೇಕಲ್ಲ, ನಾನು ನನ್ನ ಜೀವನದಲ್ಲಿ ಅನುಭವಿಸ್ಬೇಕು ಅಂತ ನೀವು ಪ್ರಾರ್ಥನೆ ಮಾಡಬೇಕು. ಪ್ರಿಯ ದೇವರ ಮಕ್ಕಳೇ, ನಾನು ನಂಬ್ತೇನೆ ನೀವು ದೇವರ ವಾಕ್ಯವನ್ನು ಕೇಳಿಸ್ಕೊಂಡಿದ್ದೀರಾ. ಖಂಡಿತವಾಗಿ ಪಶ್ಚಾತ್ತಾಪ ಪಡಬೇಕು, ಮಾನಸಾಂತರ ಪಟ್ಟು ಕರ್ತನ ಕಡೆಗೆ ತಿರುಗಿಕೊಳ್ಬೇಕು. ನಮ್ಮ ಒಂದು ನಿರೀಕ್ಷೆ ಬರೀ ಈ ಲೋಕದ ಮಾತ್ರಕ್ಕೆ ಇರೋದಾದರೆ ಯೇಸುವಿನ ಮೇಲೆ ನಾವು ಎಲ್ಲ ಮನುಷ್ಯರಿಗಿಂತಲೂ ನಿರ್ಭಾಗ್ಯರೆಂಬುದಾಗಿ ದೇವರ ವಾಕ್ಯ ಬರೆದಿದೆ. ಅದರಿಂದ ಪಾಪ ಕ್ಷಮಾಪಣೆಗಾಗಿ ಯೇಸು ಸ್ವಾಮಿ ಮೇಲೆ ನಾವು ನಂಬಿಕೆ ಇಡೋಣ. ಆತನ ಮುಂದೆ ನಿರ್ದೋಷಿಗಳಾಗಿ ಪವಿತ್ರರಾಗಿ ಜೀವಿಸುವುದಕ್ಕೆ ಪ್ರಯತ್ನ ಮಾಡೋಣ. ಕರ್ತ ನಿಮಗೆ ಸಹಾಯ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯಾದರೆ, ಈ ವರ್ಷದ ಕಡೆಯ ದಿನಗಳಲ್ಲಿ ದೇವರೇ ಸ್ವಾಮಿ ವಾಕ್ಯಗಳನ್ನು ಕೇಳಿಸಿಕೊಂಡಂಥ ಒಂದೊಂದು ಮಕ್ಕಳು ದೇವರೇ, ಇವತ್ತು ನಾನು ನನ್ನ ಮನೆಯವರು ಕರ್ತನನ್ನೇ ಸೇವಿಸುವೆವು ಎಂಬಂಥ ತೀರ್ಮಾನವನ್ನು ಮಾಡಲಿಕ್ಕೆ ಎಲ್ಲರಿಗೂ ನೀ ಕೃಪೆ ಕೊಡು. ಆ ರೀತಿ ನೀನು ಮಾಡ್ತೀಯಪ್ಪ, ಆ ರೀತಿ ಎಲ್ಲರನ್ನು ಬಲಪಡಿಸ್ತೀವಿ. ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪ
ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ